ಫೇಸ್ ರಿವೀಲ್, ಕೊನೆಗೂ ಫೇಸ್ ರಿವೀಲ್ ಆಯ್ತು. ನನ್ನ ಮಗಳ ಫೇಸ್ ರಿವೀಲ್ ಆಗ್ತಿದೆ ಈ ವಿಡಿಯೋದಲ್ಲಿ. 4 ಟನ್ ಟನ್ 3 ಏನು ಲಿಪ್ಸ್ಟಿಕ್ ಜಾಸ್ತಿ ಹಾಕೊಂಡ್ಬಿಟ್ಟಿದ್ಯಾ? ಚಿನ್ನಿ ಹಾಕಿದ್ವಿ. 2 ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು. 1 ಇವಾಗ ಫೇಸ್ ರಿವೀಲ್ ಬರುತ್ತೆ ನೋಡಿ. ಈ ವಿಡಿಯೋದಲ್ಲಿ ನಮ್ಮ ಮಗಳ ಫೇಸ್ ರಿವೀಲ್ ಅಲ್ಲ. ಆ್ಯಕ್ಚುಲಿ ಇನ್ನೊಂದು ಫಸ್ಟೇ ಹೇಳ್ಬಿಡ್ತಾ ಇದ್ದೀನಿ, ನಿಮಗೆ ಗೊತ್ತಿರೋಂಗೆ ನೀವು ನೋಡ್ದಂಗೆ ನಾನು ಯಾವ ವಿಡಿಯೋದಲ್ಲೂ ಈ ವಿಡಿಯೋದಲ್ಲಿ ನನ್ನ ಮಗಳು ಫೇಸ್ ರಿವೀಲ್ ಅಂತ ಹೇಳಿಬಿಟ್ಟು ಕೊನೆಗೆ ಹೋಗಿ ಲಾಸ್ಟ್ ಮಿನಿಟಲ್ಲಿ ಫೇಸ್ ರಿವೀಲ್ ಈ ವಿಡಿಯೋದಲ್ಲಿ ಇಲ್ಲ ಅಂತ ಹೇಳಿಲ್ಲ ಅಲ್ವಾ? ಫಸ್ಟ್ ಆಫ್ ಆಲ್ ಇಲ್ಲ, ಅದು ಸುಮ್ಮನೆ ಅದು ಕಾಮಿಡಿಗೆ ಮಾಡಿದ್ದು. ಸೀರಿಯಸ್ ಆಗಿ ನಾನು ಯಾವತ್ತೂ ಸೀರಿಯಸ್ ಆಗಿ ಹೇಳಿರಲಿಲ್ಲ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಈ ವಿಡಿಯೋ ಕೊನೆ ತನಕ ನೋಡಿ. ಈ ವಿಡಿಯೋದಲ್ಲಿ ನನ್ನ ಮಗಳು ಫೇಸ್ ರಿವೀಲ್ ಕನ್ಫರ್ಮ್. ಮತ್ತೆ ಏನು ಮಾಡ್ತಿದ್ಯಾ? ನೀರು ಕುಡಿತಾ ಇಲ್ಲ, ಬಿಸಿನೀರು ಕುಡಿತಿದ್ದ. ಓಕೆ, ಟೈಮ್ ಇವಾಗ 4:15. ಸೊ ಫಸ್ಟು ನಾವು ಫಟಾಫಟ್ ಅಂತ ರೆಡಿ ಆಗ್ತೀವಿ. ಆಲ್ರೆಡಿ ಬಟ್ಟೆ ಅಂತೂ ನೀವು ಆಲ್ರೆಡಿ ನೋಡಿದ್ದೀರಾ. ನಾವು ಫೇಸ್ ರಿವೀಲ್ಗೆ ಯಾವ ಬಟ್ಟೆ ಶಾಪಿಂಗ್ ಮಾಡಿದ್ದೀವಿ ಅಂತ ನೀವು ಆಲ್ರೆಡಿ ನೋಡಿದ್ದೀರಾ. ಸೊ ಈಗ ರೆಡಿ ಆಗೋಣ. ನಾನಂತೂ ಸಖತ್ ಎಕ್ಸೈಟ್ ಆಗಿದ್ದೀನಿ. ಓಕೆ, ಫಟಾಫಟ್ ಅಂತ ರೆಡಿಯಾಗಿ ವಿಡಿಯೋ ಮಾಡ್ತೀವಿ. ಓಕೆ, ಇವಾಗ ನನ್ನ ಮಗಳು ಮಲ್ಕೊಂಡಿದ್ದಾಳೆ, ಆರಾಮ್ಸೆ ಮಲ್ಕೊಂಡಿದ್ದಾಳೆ. ಹಾಗೆ ಇನ್ನೊಂದು ವಿಶೇಷವೂ ಇದೆ. ಈ ವಿಡಿಯೋದಲ್ಲಿ ಏನು ಫೇಸ್ ರಿವೀಲ್ ಮಾಡ್ತೀವಿ ಅದ್ರ ಜೊತೆಗೂ ಒಂದು ವಿಷಯ ಇದೆ, ಅದ್ರ ಜೊತೆಗೆ ಇನ್ನೊಂದು ವಿಷಯ ಇದೆ. ಟೋಟಲ್ 3 ವಿಷಯ ಇದೆ ಇವತ್ತು. ಒಂದೇ ದಿನದಲ್ಲಿ 3 ವಿಷಯ ಇರೋದು. ನನ್ನ ಬೇಬಿ ಆಲ್ರೆಡಿ ರೆಡಿ ಆಗ್ತಿದ್ದಾಳೆ. ನನ್ನ ಮಗಳು ಎದ್ದೇಳೋಕ್ಕಿಂತ ಮುಂಚೆ ನಾವು ಫಟಾಫಟ್ ಅಂತ ರೆಡಿ ಆದರೆ ಸೇಫ್, ಒಳ್ಳೇದು. ಇಲ್ಲಾಂದರೆ ಅವಳು ರೆಡಿಯಾಗಕ್ಕೆ ಬಿಡೋದೇ ಇಲ್ಲ ಅವಳು. ಓಕೆ, ಮೊದಲೇ ಹೇಳ್ದಂಗೆ ಈ ವಿಡಿಯೋದಲ್ಲೇ ನನ್ನ ಮಗಳ ಫೇಸ್ ರಿವೀಲ್ ಆಗತ್ತೆ. ಸೊ ಅಲ್ಲ, ಫೇಸ್ ರಿವೀಲ್ ಅಂತ ಹೇಳಿದವರು ಇನ್ನೂ ಫೇಸ್ನ ಕವರ್ ಮಾಡಿದಾರಲ್ಲ, ಯಾವ ನೀವು ಅಂತ ದಯವಿಟ್ಟು ಹೇಳಕ್ಕೆ ಹೋಗ್ಬೇಡಿ. ಫೇಸ್ ರಿವೀಲು ಇದೇ ವಿಡಿಯೋದಲ್ಲೇ ಕನ್ಫರ್ಮು, ಸುಳ್ಳು ಹೇಳ್ತಿಲ್ಲ, ನಿಜನೇ. ಹಾಗೆ ಅದೊಂದು ಜಾಗದಲ್ಲಿ ನಾವು ಫೇಸ್ನ ರಿವೀಲ್ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ. ಸೊ ಆ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಸೊ ಇವಾಗ ನೋಡಿ ನಾವು ಹೆಂಗೆ ರೆಡಿಯಾಗಿದ್ವಿ. ಆದರೆ ನನ್ನ ಮಗಳಿನ ರೆಡಿಯಾಗಿಲ್ಲ. ಯಾಕೆ? ಅಲ್ಲೋದ್ಮೇಲೆ ರೆಡಿ ಆಗ್ತಾಳಂತೆ. ಸೊ ಇವಾಗ ಹೊರಡೋಣ. ಸೊ ಆಲ್ರೆಡಿ ಟೈಮ್ ಆಗಿದೆ, ಗಾಡಿನೂ ಸಹ ಬರ್ತಾ ಇದೆ. ನಮ್ಮ ಮನೆಯವರೆಲ್ಲ ಕೆಳಗಿಡ ಇದ್ದಾರೆ, ಯಾರ್ಯಾರು ರೆಡಿ ಆಗಿದ್ದಾರೆ ಅಂತ ನೋಡೋಣ ಬನ್ನಿ. ಓಕೆ, ಇಲ್ಲಿ ನೋಡಿ ರೆಡಿಯಾಗಿ ಹೋಯ್ತಾ ಇದ್ದೀವಿ. ನನ್ನ ಕ್ಯೂಟಿ ಕ್ಯಾಮ್ರಾನೇ ನೋಡ್ತಾಳೆ, ಕ್ಯಾಮ್ರಾ ಹುಡುಗಿ. ಓಕೆ, ನಮ್ಮ ಮನೆಯವರೆಲ್ಲ ವೇಟಿಂಗ್. ಓಕೆ, ಇದು ಇವಾಗ ಇಲ್ಲಿ ನೋಡಿ, ಎಲ್ಲ ಈ ಕಡೆ ಬನ್ನಿ, ಈ ಕಡೆ ಬನ್ನಿ. ಎಲ್ಲ ಈ ಕಡೆ ಬನ್ನಿ, ಈ ಕಡೆ. ಇವಾಗ ಬೇಬಿ ಅಲ್ಲಿ ನಿಂತ್ಕ. ಈಗ ಫಸ್ಟು ನಾನು ಹೇಳಿದ್ದೆ ಆ್ಯಕ್ಚುಲಿ ಇವತ್ತು 3 ವಿಷಯಗಳಿದೆ ಅಂತ. ಏನು ಅಂತಂದರೆ ತಾಳಿ ಫಸ್ಟ್ ಹೇಳ್ಬಿಡ್ತೀನಿ. ಆ್ಯಕ್ಚುಲಿ ಇವತ್ತು 3 ವಿಷಯ ಇದೆ. ಒಂದು ಮೇಯ್ನ್ ಬಂದು ನನ್ನ ಮಗಳ ಫೇಸ್ ರಿವೀಲ್ ಆಗ್ತಿದೆ ಈ ವಿಡಿಯೋದಲ್ಲಿ. ಸೊ ಫೇಸ್ ರಿವೀಲ್ ಮಾಡೋಕ್ಕೆ ಹೋಗ್ತಾ ಇದ್ವಿ. ಇನ್ನೊಂದು ಯಾವ ಪ್ಲೇಸಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳ್ತೀನಿ. ಅದರ ಜೊತೆಗೆ ಮೇಯ್ನಾಗಿ ಅದು ಏನಕ್ಕೆ ಅದೇ ಜಾಗಕ್ಕೆ ಹೋಗ್ತಾ ಇದ್ದೀವಿ ಅಂತಲೂ ಹೇಳ್ತೀನಿ. ಅದ್ರ ಜೊತೆಗೆ ಇವತ್ತು ಇದು ನಿಮ್ಮೆಲ್ರಿಗೂ ಇವತ್ತು ಗೊಂಬೆ ಹುಟ್ಟಿ ಕರೆಕ್ಟಾಗಿ 10 ತಿಂಗಳಾಯಿತು. ವಿಶ್ ಮಾಡಿಬಿಡಿ. ಕರೆಕ್ಟಾಗಿ 10 ತಿಂಗಳಾಯಿತು ನನ್ನ ಮಗಳಿಗೆ. ಇವತ್ತು ಕರೆಕ್ಟಾಗಿ 10ನೇ ತಿಂಗಳಿಗೆ, ಅಂದರೆ ಕರೆಕ್ಟಾಗಿ 10 ತಿಂಗಳಾಯ್ತು ಅಷ್ಟೇ. ಓಕೆ, ಕರೆಕ್ಟಾಗಿ 10 ತಿಂಗಳಾಗಿದೆ. ಓಕೆ, ಈಗ ಸುಮ್ಮನೆ ಒಂದೇ ಜಾಗದಲ್ಲಿ ನಿಂತ್ಕೊಂಡು ಮಾತಾಡೋಕ್ಕಿಂತ ಹೋಗ್ತಾನೆ ಮಾತಾಡೋಣ ಅಲ್ವಾ? ಓಕೆ, ಎಲ್ಲ ರೆಡಿನಾ? ನೋಡಿ ಎಲ್ಲರೂ ಹೆಂಗೆ ರೆಡಿ ಆಗಿದ್ದಾರೆ ಒಂದ್ಸಲ ಲುಕ್ ತೋರಿಸ್ಬಿಡ್ತೀನಿ ತಾಳಿ. ಇಲ್ಲಿ ನೋಡಿ ಲುಕ್ ಹೆಂಗೆ. ಬೇಬಿ ನನ್ನನ್ನು ತೋರಿಸಿದ್ನಲ್ಲ ಅಲ್ಲೇ, ಇದು ನನ್ನ ಲುಕ್. ಓಕೆ, ಹೊರಡೋಣ. ಆ್ಯಕ್ಚುಲಿ ಹೊರಡೋಕ್ಕಿಂತ ಮುಂಚೆ ನಾನು ವೆಲ್ಕಮೇ ಮಾಡಿಲ್ಲ. ಓಕೆ, ಈಗ ನಾವೆಲ್ಲರೂ ಫ್ಯಾಮಿಲಿ ಜೊತೆ ಸೇರ್ಕೊಂಡು ಫಸ್ಟ್ ಟೈಮ್ ಆ್ಯಕ್ಚುಲಿ ನಾನು ವೆಲ್ಕಮ್ ಮಾಡ್ತಾ ಇರೋದು. ಹಲೋ ಮೈ ಹೀರೋಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಲೆಟ್ಸ್ ಗೋ. ಆ್ಯಕ್ಚುಲಿ ಇವಾಗ ಹೊರಡೋಕ್ಕಿಂತ ಮುಂಚೆ ಮನೇಲಿ ಒಂದು ಒಳ್ಳೆ ಪೂಜೆ ಮಾಡಿ ಹೊರಡುವಂಥ ಸಮಯ. ಸೊ ಇಲ್ಲಿ ನೋಡಿ, ಅಮ್ಮ ಎಲ್ಲ ಕಂಪ್ಲೀಟ್ ಚೆನ್ನಾಗಿ ರೆಡಿ ಮಾಡಿದ್ದಾರೆ ದೇವ್ರನ್ನ. ಈಗ ಅಮ್ಮನೂ ಚೆನ್ನಾಗಿ ರೆಡಿಯಾಗಿದ್ದಾರೆ. ಸೊ ಈಗ ಪೂಜೆ ಶುರು. ಅಮ್ಮ ಕ್ಯೂಟಿ ಗಂಧ ಇಡಮ್ಮ.
ಈಟಿಗೆ ಗಂಧ. ಆ್ಯಕ್ಚುಲಿ ಏನು ಕಷ್ಟ ಅಂತಂದರೆ ಗೊಂಬೆದು ಆ್ಯಕ್ಚುಲಿ ಏನು ಕಷ್ಟ ಗೊತ್ತಾ, ಆ್ಯಕ್ಚುಲಿ ಗೊಂಬೆದು ಫೇಸ್ ರಿವೀಲ್ ಆಗೋಕ್ಕಿಂತ ಮುಂಚೆ ಕಷ್ಟ ನನಗೆ ಎಡಿಟಿಂಗು. ಅಂದರೆ ನನ್ನ ಮಗಳು ಫೇಸ್ ಕವರ್ ಮಾಡ್ತಾನೆ ಇರಬೇಕಲ್ಲ, ರಿವೀಲ್ಗಿಂತ ಮುಂಚೆ ಕಾಣಬಾರ್ದಲ್ಲ, ಕವರ್ ಮಾಡೋದೇ ಹೆವಿ ರಿಸ್ಕು ಎಡಿಟಿಂಗು. ಒಂದು ಸಲ ರಿವೀಲ್ ಆಗಲಿ ಅಂತ ಕಾಯ್ತಾ ಇದ್ದೀನಿ, ಆಮೇಲಿಂದ ಫುಲ್ ಎಡಿಟಿಂಗ್ ಫ್ರೀ. ಇವಾಗ ಹೊರಡದೆ. ಓಕೆ, ಗಾಡಿ ಬಂತು ನೋಡಿ, ಇದೇ ಗಾಡಿ ಬಂತು. ನಾವು ಶೃಂಗೇರಿ ಹೊರನಾಡಿಗೆ ಹೋಗಿದ್ದು ಇದೇ ಗಾಡಿಲ್ಲ. ಓಕೆ, ಗಾಡಿ ರೆಡಿ ಇದೆ. ಓಕೆ, ಎಲ್ಲರೂ ಈಗ ಹೊರಟಾಯಿತು. ಪಪ್ಪ ಶುರು ಹಚ್ಕೊಳ್ಳಿ. ಕಾಯಿ ಹೊಡೆದು ಹೊರಡದೆ. ಓಕೆ, ಈಗ ಹೊರಡದೆ. ಹಾಂ, ಸೂಪರ್. ಈಗ ಹೋಗ್ತಾ ನಮ್ಮ ಅತ್ತೆನ ಎತ್ತಾಕೊಂಡು ಹೊರಡದೆ. ಜೈ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗೆ ಜೈ, ಶ್ರೀ ಮಂಜುನಾಥ ಸ್ವಾಮಿಗೆ ಜೈ, ಶ್ರೀ ಹಾಸನಮ್ಮ ತಾಯಿಗೆ ಜೈ, ದೇವಾದಿ ದೇವತೆಗಳಿಗೆ ಜೈ, ಚಾಮುಂಡೇಶ್ವರಿ ತಾಯಿ ಜಗದೀಶ ಮಾತೆಗೆ ಜೈ. ಓಕೆ, ಈಗ ನಮ್ಮ ಅತ್ತೆ ಮನೆಗೆ ಹೋಗ್ತಾ ಇದೀವಿ. ನಮ್ಮ ಅತ್ತೆನ ಕರ್ಕೊಂಡು ಹೊರಡದೆ. ಸೊ ನಮ್ಮ ಅತ್ತೆನ ಕರ್ಕೊಂಡಾದ್ಮೇಲೆ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ, ಏನಕ್ಕೋಸ್ಕರ ಹೋಗ್ತಾ ಇದ್ದೀವಿ ಅನ್ನೋದು ಪ್ರತಿಯೊಂದೆಲ್ಲ ಹೇಳ್ತೀವಿ. ಅದು ನಮ್ಮ ಅಮ್ಮನ ಬಾಯಲ್ಲಿ ಕೇಳೋದಿದೆ. ಓಕೆ, ನಮ್ಮ ಅತ್ತೆ ಮನೆಗೆ ಬಂದ್ವಿ. ನಮ್ಮ ಅತ್ತೆ ರೆಡಿಯಾಗಿದ್ದಾರೆ. ಕರಿಯೋಣ. ಮಾಮಿ ರೆಡಿ. ಇಲ್ಲಿ ನಮ್ಮ ಮಾಮಿ ರೆಡಿಯಾಗಿ ನಿಂತವ್ರು. ನಿಮ್ಮ ಮಗಳಿಂದ ಹೋಗಿ ಸಾಕಾಗೋಯ್ತು ನನಗಂತೂ. ದುಯಿ ಹೊರಡೋಣ ಬನ್ನಿ. ಇಲ್ಲ, ಓಕೆ, ಈಗ ಹೊರಟ್ವಿ. ಈಗ ಇರೋ ವಿಷಯಕ್ಕೆ ಬಂದ್ಬಿಡ್ತೀನಿ ನಾನು. ಸೊ ನಾವು ಅಮ್ಮ ಈಗ ಫಸ್ಟ್ ಅದನ್ನು ಬೇಬಿ ಹತ್ರ ಕೇಳೋಣ. ಬೇಬಿ ಗೊಂಬೆದು ಫೇಸ್ ರಿವೀಲ್ ಮಾಡೋಕ್ಕೆ ಎಲ್ಲೋಗ್ತಾ ಇದ್ದೀವಿ? ಹಾಂ, ಹೇಳು. ಮೈಸೂರು ಚಾಮುಂಡೇಶ್ವರಿ ಬೆಟ್ಟಕ್ಕೆ. ಓಕೆ, ಮೈಸೂರು ಚಾಮುಂಡೇಶ್ವರಿ ತಾಯಿ ಸನ್ನಿಧಾನಕ್ಕೆ ಹೋಗ್ತಾ ಇದ್ದೀವಿ ನಾವು. ಸೊ ಆ್ಯಕ್ಚುಲಿ ಅದು ಹೆಂಗೆ ಕೂಡು ಬಂತು ಅಂತ ಹೇಳ್ತೀನಿ. ನನ್ನ ಮಗಳು ಹುಟ್ಟೋ ಟೈಮಲ್ಲಿ ನಮ್ಮಮ್ಮ ಒಂದು ಹರಕೆ ಹೊತ್ಕೊಂಡಿದ್ರು. ಓಕೆನಾ ಅಮ್ಮ? ಈಗ ಹೇಳು, ಏನಂತ ಹರಕೆ ಹೊತ್ಕೊಂಡಿದ್ದೆ ನೀನು? ಅದು ಪಾಪ ಹುಟ್ಟೋ ಟೈಮ್ನಲ್ಲಿ ಸ್ವಲ್ಪ ಟೆನ್ಷನ್ ಆಯಿತು, ಪ್ರಾಬ್ಲಮ್ ಆಯ್ತಲ್ಲ. ಓಕೆ, ಆಗ ಮಗು ಹುಟ್ಟಿದ ಮೇಲೆ 1 ವರ್ಷದೊಳಗೆ ಚಾಮುಂಡಿ ಬೆಟ್ಟಕ್ಕೆ ಕರ್ಕೊಂಬರ್ತೇನೆ ಅಂತ ಅವ್ರಿಗೆ ಹೇಳ್ಕೊಂಡೆ. ಓಕೆ, ಹೌದಾ? ಇದೌದು. ಮತ್ತೆ ಏನು ಲಿಪ್ಟಿಕ್ ಜಾಸ್ತಿ ಹಾಕೊಂಡು ಬಿಟ್ಟಿದ್ಯಾ? ಚಿನ್ನಿ ಹಾಕಿದ್ದು ಅಂದರೆ ಓಕೆ, ಲಾಸ್ಟ್ ಮಿನಿಟಲ್ಲಿ ಅದೇ ಏನು ಆಸ್ಪತ್ರೆಯಲ್ಲಿ ಸ್ವಲ್ಪ ಟೆನ್ಷನ್ ಆಯ್ತಲ್ಲ, ಆ ಟೈಮಲ್ಲಿ ಹರಕೆ ಹೊತ್ಕೊಂಡೆ. ಏನಂತ ಹರಕೆ ಹೊತ್ಕೊಂಡಿದ್ದೆ ನೀನು? ಅದೇ ಪಾಪಗೆ 1 ವರ್ಷ ಆಗೋದ್ರ ಒಳಗೆ ಚಾಮುಂಡಿ ಬೆಟ್ಟಕ್ಕೆ ಕರ್ಕೊಂಬರ್ತೇನೆ, ದೇವಸ್ಥಾನಕ್ಕೆ ಕರ್ಕೊಂಬಂದು ತಾಯಿ ದರ್ಶನ ಮಾಡಿಸ್ತೇನೆ ಅಂತ. ಹೌದಾ? ಓಕೆ, ಈಗ ಈ 1 ವರ್ಷಕ್ಕೆ ಕರೆಕ್ಟಾಗಿ 2 ತಿಂಗಳಿದೆ. ಸೊ ಹಾಗಾಗಿ ಹೋಗ್ತಾ ಇದೀವಿ. ಓಕೆ, ಗೊತ್ತಾಯ್ತಲ್ಲ. ಸೊ ವಿಷಯ ನಾನು ಹೇಳಿದೆ ನೋಡಿ, ಟೋಟಲ್ 3 ವಿಷಯ. ಏನು ಅಂದರೆ, ಇವತ್ತು ನನ್ನ ಮಗಳು ಹುಟ್ಟಿ ಕರೆಕ್ಟಾಗಿ 10 ತಿಂಗಳಾಯ್ತು. ಓಕೆನಾ? 10 ತಿಂಗಳು ಬರ್ತಡೇ ಇವತ್ತು ನನ್ನ ಮಗಳಿದ್ದು. ಸೊ ಇನ್ನೊಂದು ಏನು ಫೇಸ್ ರಿವೀಲ್ ಮಾಡೋಕ್ಕೆ ಚಾಮುಂಡೇಶ್ವರಿ ತಾಯಿ ಸನ್ನಿಧಾನಕ್ಕೆ ಹೋಗ್ತಾ ಇರೋದು. 2. ಇನ್ನೊಂದು 3ನೇದು ಬಂದು ನಮ್ಮಮ್ಮ ಹರಕೆ ಹೊತ್ಕೊಂಡಿದ್ರು. ಸೊ ನನ್ನ ಮಗಳು ಸೇಫಾಗಿ ಹುಷಾರಾಗಿ ಆರೋಗ್ಯವಾಗಿ ಹುಡ್ತಾರೆ, ಈ ಥರ ಬರ್ತೀನಿ ಅಂತ. ಸೊ 3 ಆಯ್ತಲ್ಲ ವಿಷಯ. ಸೊ ಇನ್ನೊಂದು ಏನು ಅಂತಂದರೆ, ಚಾಮುಂಡೇಶ್ವರಿ ತಾಯಿನೇ ಅಂತ ಏನಕ್ಕೆ ಸೆಲೆಕ್ಟ್ ಮಾಡ್ಕೊಂಡ್ವಿ ಅಂತ ಈಗ ಹೋಗ್ತಾ ಹೇಳ್ತೀನಿ. ನಾವು ಇವಾಗ ಹಾಸನ ಬಿಟ್ಟಿದ್ದೀವಿ. ಸೊ ಇಲ್ಲಿ ನೋಡಿ, ಇದೇನು ಆಸ್ಪತ್ರೆ ಇದೆ ನೋಡಿ, ಇಲ್ಲೇ ನನ್ನ ಮಗಳು ಹುಟ್ಟಿದ್ದು. ನಾವು ಮಿಷಿನ್ ಆಸ್ಪತ್ರೆ ಅಂತ ಕರಿತೀವಿ, ಬಟ್ ಇದರ ಹೆಸರು ಬೇರೆ ಏನಿದೆ, CSI ಅಂತ ಇದೆ. ಬಟ್ ಅಲ್ಲೂ ಮಿಷಿನ್ ಆಸ್ಪತ್ರೆ ಅಂತಲೇ ಬರೆದವ್ರೆ, ನಾನು ಇವತ್ತೇ ನೋಡ್ತಾ ಇರೋದು. ಹೌದು. ಸೊ ಅಲ್ಲೇ ನನ್ನ ಮಗಳು ಹುಟ್ಟಿದ್ದು. ಸೊ ಅಲ್ಲೇ ಹರಕೆ ಹೊತ್ಕೊಂಡಿದ್ದು ನಾವು. ಸೊ ಇವಾಗ ಹೇಳ್ತೀನಿ ನೋಡಿ, ಏನಪ್ಪ ವಿಷಯ ಅಂತಂದರೆ, ಈಗ ನೋಡಿ, ಚಾಮುಂಡೇಶ್ವರಿ ದೇವಸ್ಥಾನದಲ್ಲೇ ಒಂದು ಫೇಸ್ನ ರಿವೀಲ್ ಮಾಡೋಣ ಅಂತ ಏನಕ್ಕೆ ಅಂದ್ಕೊಂಡ್ವಿ ಅಂತಂದರೆ, ಅದಕ್ಕಿಂತ ಮುಂಚೆ ಈಗ ರೀಸೆಂಟಾಗಿ ಒಂದು ಎಷ್ಟು ತಿಂಗಳ ಮುಂಚೆ ಅನ್ನಪ್ರಸನ್ನ ಮಾಡಿಸಿದ್ದು? ಹೌದು, ಪಾಪಗೆ 6 ತಿಂಗಳು. ಹೌದು. ಓಕೆ, ನನ್ನ ಮಗಳಿಗೆ 6 ತಿಂಗಳು ಆಗಿರೋ ಟೈಮಲ್ಲಿ ಅನ್ನಪ್ರಸನ್ನ ಮಾಡ್ಸೋಕ್ಕೆ ಹೊರನಾಡು ಶೃಂಗೇರಿಗೆ ಏನು ಹೋಗಿದ್ವಲ್ಲ. ಸೊ ನಾನು ಮತ್ತು ನನ್ನ ಬೇಬಿ ಪ್ಲ್ಯಾನ್ ಮಾಡ್ಕೊಂಡಿದ್ದೆ, ಅಲ್ಲೇ ಫೇಸ್ನ ರಿವೀಲ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಬಟ್ ಏನಾಯಿತು, ಅಲ್ಲಿ ಹೋದಾಗ
ಸ್ವಲ್ಪ ದರ್ಶನ ಎಲ್ಲ ಮಾಡ್ಕೊಂಡು ಬೇರೆ ಒಂದು ವೀಡಿಯೋಸ್ ಎಲ್ಲ ಮಾಡೋದಷ್ಟೊತ್ತಿಗೆ ಆ್ಯಕ್ಚುಲಿ ಅದು ಮರ್ತೇ ಹೋಯ್ತು. ಆ ವೀಡಿಯೋ ಮಾಡ್ಕೊಳ್ಳೋದೇ ಮರ್ತೋಯ್ತು. ಅದಾದಮೇಲೆ ಅಂದ್ಕೊಂಡ್ವಿ ಎಂತ ನಾವು ಅಲ್ಲಿ ವೀಡಿಯೋ ಮಾಡಿದ್ರು ಏನೇ ಅಂದರೂ ನನ್ನ ಮಗಳಿಗೆ 10 months ಆಗೋವರೆಗೂ ಫೇಸ್ ರಿವೀಲ್ ಮಾಡಬಾರ್ದು ಅಂತ ಏನು ಅಂದ್ಕೊಂಡಿದ್ವಿ. ಸೊ ಆವಾಗ ಕಂಪ್ಲೀಟ್ ಡಿಫ್ರೆನ್ಸ್ ಅನ್ಸೋದು 6 ತಿಂಗಳು ಮಗುಗೂ ಇವಾಗ 10 months ಮಗುಗೂ ತುಂಬ ಡಿಫ್ರೆನ್ಸ್ ಅನ್ಸುತ್ತೆ. ಸೊ ಅದಕ್ಕೋಸ್ಕರನೇ ಓಕೆ ಪ್ಲ್ಯಾನ್ ಚೇಂಜ್ ಅಂತ ಅಂದ್ಕೊಂಡ್ವಿ. ಮತ್ತು ಎಲ್ಲಿ ಮಾಡೋಣ ಅನ್ಬೇಕಾದ್ರೆ ಕಾಮನ್ ಆಗಿ ನಮ್ಮ ಅಮ್ಮಂದು ಅರ್ಕೆ ಇತ್ತು. ಸೊ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಸೊ 1 ವರ್ಷದೊಳಗೆ ಕರ್ಕೊಬರ್ಬೇಕಂತ. ಸೊ ಅಲ್ಲಿಗೆ ಹೋದಾಗ ಅಲ್ಲಿ ಫೇಸ್ನ ರಿವೀಲ್ ಮಾಡೋಣ ಅಂತ ನಾವು ಪ್ಲ್ಯಾನ್ ಮಾಡ್ಕೊಂಡ್ವಿ. ಇನ್ನೊಂದು ಏನು ವಿಷಯ ಅಂತಂದರೆ ಇವಾಗ ನಮ್ಮಮ್ಮ ಹರಕೆ ಹೊತ್ಕೊಂಡಿದ್ದಕ್ಕೆ ನಮ್ಮಮ್ಮ ಇವಾಗ ಹೋದ್ರು. ಆ್ಯಕ್ಚುಲಿ ಆ ವಿಡಿಯೋ ನೀವು ನೋಡಿದ್ದೀರಾ ಇಲ್ವಾ ಅನ್ನೋದು ನನಗೆ ಗೊತ್ತಿಲ್ಲ. ಸೊ ನಾನು ಹರಕೆ ಹೊತ್ಕೊಂಡಿದ್ದೆ. ಸೊ ಏನು ಅಂತಂದರೆ ನನ್ನ ಮಗಳು ಹುಟ್ಟೋ ಟೈಮಲ್ಲಿ ನಾನು ಹೆಣ್ಮಗುನೇ ಹುಟ್ಟಬೇಕು ಆ ಥರ ಏನಾದ್ರು ಹುಟ್ಟಿದ್ರೆ ಆ್ಯಕ್ಚುಲಿ ನಾನು ಪಾದಯಾತ್ರೆ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದಿದ್ದೆ. ಹಾಸನಾಂಬ ದೇವಸ್ಥಾನದಿಂದ ಪಾದಯಾತ್ರೆ ಮಾಡ್ಕೊಂಡು ಸೀದಾ ಮೈಸೂರು ಹತ್ರ ಬಟ್ಟು ಮಧ್ಯದಲ್ಲಿ ಎಷ್ಟೆಷ್ಟೋ ನನಗೂ ಸ್ವಲ್ಪ ಪ್ರಾಬ್ಲಮ್ ಆಗಿ ಕಾಲೆಲ್ಲ ನೋವಾಗಿ ಅದಾದ್ಮೇಲೆ ಮಧ್ಯದಲ್ಲಿ ಬಸ್ಸಲ್ಲೆಲ್ಲ ಹೋಗಿದ್ದೀನಿ, ಗಾಡಿಯೆಲ್ಲ ಹತ್ಕೊಂಡು ಲಿಫ್ಟೆಲ್ಲ ತೊಗೊಂಡೋಗಿದ್ದೀನಿ. ಬಟ್ ನಾನು ಅನ್ಕೊಂಡಂಗೆ ಅನ್ಕಂಪ್ಲೀಟ್ ಆಯಿತು. ಬಟ್ ಅದಾದ ತಕ್ಷಣ ನಾನು ಏನು ಮಾಡಿದೆ, ಸಡನ್ನಾಗಿ ಪ್ಲ್ಯಾನ್ನ ಚೇಂಜ್ ಮಾಡ್ಕೊಂಡು ದೇವ್ರ ಹತ್ರ ಕೇಳ್ಕೊಂಡು ಏನು ಐ ಥಿಂಕ್ ಎಷ್ಟು ಮೆಟ್ಲಿದೆ ಮರ್ತೋಯ್ತು, ಐ ಥಿಂಕ್ 1008 ಅನ್ಸುತ್ತೆ ಮೆಟ್ಲು. ಸೊ ಅದೇನು ಮೆಟ್ಲಿದೆ ನೋಡಿ, ಆ ಮೆಟ್ಲು ನಾನು ಮಂಡಿಗಾಲಲ್ಲಿ ಹತ್ತಿ ನನ್ನ ಹರಕೆನ ಕಂಪ್ಲೀಟಾಗಿ ತೀರಿಸ್ದೆ. ಸೊ ಆ ವಿಡಿಯೋ ಎಲ್ಲ ನೀವು ನೋಡಿದ್ದೀರಾ. ಆ ವಿಡಿಯೋನ ನನ್ನ ಬೇಬಿ ನೋಡಿದಾಗ ಫುಲ್ಲು ಶಾಕಾಗಿ ಹತ್ತಿದ್ಲು. ನಮ್ಮ ಅಮ್ಮ ನಮ್ಮ ಅಪ್ಪ ಅಂತೂ ಸರಿಯಾಗಿ ಬೈದಿದ್ರು. ನಮ್ಮ ಅತ್ತೆ ಅಂತೂ ಗೊಳೋ ಅಂತ ಗಟ್ಟಿಯಾಗಿ ತಪ್ಕೊಂಡು ಹತ್ತಿದ್ದು. ಸೊ ಆ ವಿಡಿಯೋ ಎಲ್ಲ ನೀವು ನೋಡಿದ್ದೀರಾ. ಸೊ ಅದು ಒಂದು ನೋಡಿ, ನಾನು ಯಾವಾಗಲೂ ತುಂಬ ಸಲ ತುಂಬ ಜನರಿಗಾಗಿರ್ಬೋದು ನಾನು ಯಾವಾಗಲೂ ಅಂದ್ಕೊಳ್ಳೋದೆ ತಾಯಿ ಚಾಮುಂಡೇಶ್ವರಿ ಅಮ್ಮನವರ ಆಶೀರ್ವಾದ ಇದರಿಂದನೇ ನನ್ನ ಮಗಳು ಹುಟ್ಟಿರೋದು. ತಾಯಿ ಆಶೀರ್ವಾದ ನನ್ನ ಮಗಳ ಮೇಲೆ ಯಾವಾಗಲೂ ಇರುತ್ತೆ ಅಂತಲೇ ನಾನು ತುಂಬಾ ನಂಬಿದ್ದೀನಿ. ಸೊ ಹಾಗಾಗಿ ಕೊನೆಗೆ ನೋಡಿ ಹೆಂಗೆ ಕಾಲ ಕೊಡುವಂತಂದರೆ ನನ್ನ ಹರಕೆನೂ ನಾನು ತೀರಿಸ್ದೆ ಚಾಮುಂಡೇಶ್ವರಿ ತಾಯಿಗೆ, ಅಮ್ಮನ ಹರಕೆನೂ ಚಾಮುಂಡೇಶ್ವರಿ ತಾಯಿಗೆ. ನಾವಿಬ್ಬರು ಮಾತಾಡ್ಕೊಂಡು ಹರಕೆ ಹೊತ್ಕೊಂಡಿದ್ದಲ್ಲ, ಸೊ ಅಮ್ಮನೂ ಹರಕೆ ಹೊತ್ಕೊಂಡ್ರು. ಸೊ ಹಾಗಾಗಿ ಅಲ್ಲಿ ಹೋಗ್ತಾಯಿದ್ವಿ ನೋಡಿ. ಕೊನೆಗೆ ಫೇಸ್ ರಿವೀಲ್ ನೋಡಿ ತಾಯಿ ಚಾಮುಂಡೇಶ್ವರಿ ಅಮ್ಮನ ಸನ್ನಿಧಾನದಲ್ಲೇ ಮಾಡ್ತಾಯಿದ್ದೀವಿ. ಸೊ ಈಗ ಗೋಯಿಂಗ್ ಟು ಮೈಸೂರ್. ಆ್ಯಕ್ಚುಲಿ ನಮ್ಮಮ್ಮ ಈಗ ಕ್ಯಾಮ್ರಾ ಕಟ್ಟಾದ್ಮೇಲೆ ಇನ್ನೊಂದು ವಿಷಯ ಹೇಳ್ತಾರೆ. ಫಸ್ಟ್ ಹೇಳೋಕ್ಕಾಲ್ವ ನಿಂಗೆ? ಹೇಳಿ ಇವಾಗ ಏನು ಅಂತ. ಅದು ಪಾಪ ಹುಟ್ಟಿದ ಕೂಡಲೇ ಅವ್ರು ಕರೆಂಟಲ್ಲಿ ಇಡಬೇಕು ಅಂತ ಹೇಳಿದ್ರು. ಅಂದರೆ NICU ನಾವು ಇವರೆಲ್ಲ ಕರೆಂಟ್ ಅಂತಾರೆ, NICU. ಓಕೆ, ಅಲ್ಲಿ ಇಡಬೇಕು ಅಂತ ಹೇಳಿದ್ರಲ್ವಾ. ಆ್ಯಕ್ಚುಲಿ ಏನು ಅಂದರೆ ಪಾಪು ಹುಟ್ಟಿದ್ದು ನಮ್ಮ ಹಾಸನ ಮಿಷನ್ ಆಸ್ಪತ್ರೆಯಲ್ಲಿ, ಬಟ್ NICU ಇಟ್ಟಿದ್ದು ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ. ಯಾಕಂದ್ರೆ ಅಲ್ಲಿ ತುಂಬ ಚೆನ್ನಾಗಿದೆ, ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ, ಸಖತ್ ಲಕ್ಸುರಿ ಆಗಿದೆ. ಅಲ್ಲಿ ತಗೊಂಡೋಗಿ ಇಟ್ಟಿದ್ರು. ಓಕೆ, ಆಗ ಅವರು ಅಲ್ಲಿ ಎಷ್ಟು ದಿನ ಬೇಕಾದ್ರೂ ಆಗ್ಬೋದು, ಹೇಳೋಕ್ಕಾಗಲ್ಲ ಅಂತ ಎಲ್ಲ ಹೇಳಿದ್ರು. ಹೌದು. ಅದಕ್ಕೆ ಆಗ ನನಗೆ ತುಂಬಾ ಭಯ ಆಯ್ತು. ಓಕೆ, ಭಯ ಆಗಿ ಡೆಲಿವರಿ ಆದ್ಕೊಡ್ಲಿ ಯಾವಾಗಲೂ ತಾಯಿ ಪಕ್ಕ ಮಗು ಇರ್ಬೇಕು. ಹೌದು. ಇಲ್ಲ ಅಂದ್ರೆ ಆ ನೋವು ಏನು ಅಂತ ನನಗೂ ಗೊತ್ತು, ನಾನು ಅನುಭವಿಸಿದ್ದೇನೆ. ಹೌದು, ನಮ್ಮ ಅಣ್ಣನ ವಿಚಾರದಲ್ಲಿ. ಹೌದು. ಆಗ ನಾನು ತಾಯಿ ಹತ್ರ ಕೇಳ್ಕೊಂಡಿದ್ದೆ 24 ಗಂಟೆ ಒಳಗೆ ಅವಳು ತನ್ನ ತಾಯಿನ ಸೇರ್ಬೇಕು, ತಾಯಿ ಪಕ್ಕ ಹೋಗಿ ಮಲ್ಕೋಬೇಕು. ಹಂಗಾದ್ರೆ ನಾನು 1 ವರ್ಷದೊಳಗೆ ಪಾಪನ ಚಾಮುಂಡಿ ಬೆಟ್ಟ ಕರ್ಕೊಂಡ್ಬಂದು ನಿನ್ನ ದರ್ಶನ ಮಾಡಿಸ್ತೇನೆ. ಇದನ್ನ ಫಸ್ಟ್ ಹೇಳ್ಬೇಕು ತಾನೆ, ಈಗ ನೆನ್ಪು ಮಾಡ್ಕೊಂಡು ಹೇಳ್ತಾವ್ರು ನೋಡಿ ನಮ್ಮ ಅಮ್ಮ. ಇಷ್ಟೇನಾ? ಬೇರೆ ಇನ್ನ ಕಟ್ಟಾದ್ಮೇಲೆ ಇನ್ನೊಂದು ಹೇಳ್ಬೇಡ. ಹೌದು, ಅರ್ಧ ಇದ್ರ ರಾತ್ರಿ ಬಿಟ್ರು ನೆಕ್ಸ್ಟ್ ಡೇ ಮಧ್ಯಾಹ್ನ 2 ಗಂಟೆ ಅಷ್ಟೊತ್ತಿಗೆ ಬಂದು ತಾಯಿ ಹತ್ರ ಬಿಟ್ಟಿದೆ. ಇಷ್ಟೇನಾ? ಮತ್ತೆ ಏನಾರು ಹೇಳೋದಿದ್ಯಾ ಇಲ್ವಾ? ಎಲ್ಲೋಡಿ ನಮ್ಮ ಮತ್ತೆ ಸೈಲೆಂಟ್ ಆಗೋದು. ಈಗ ಸೌಂಡ್ ಇಲ್ಲ ನಮ್ಮ ಅತ್ತೆದು, ಈಗ ತಿಂಡಿ ಆಗಬೇಕು, ತಿಂಡಿ ಆದ್ಮೇಲೆ ಸೌಂಡು. ಸೊ ಇವಾಗ ಏನು ಇನ್ನೊಂದು ಏನಾದ್ರೆ ನಾವು ಇಷ್ಟು ಜನ, ನಾನು ನಮ್ಮ ಅಪ್ಪ ಅಮ್ಮ ನಮ್ಮ ಅತ್ತೆ ನನ್ನ ಬೇಬಿ ನನ್ನ ಮಗಳು ಚಿನ್ನಿ ಎಲ್ಲರೂ ಇಷ್ಟು ಜನ ಹೋಗ್ತಾಯಿದ್ದೀವಿ. ಅದರ ಜೊತೆಗೆ ಇನ್ನೊಂದು ಏನು ಅಂತಂದರೆ ಏನಪ್ಪ, ನಮ್ಮ ಅಣ್ಣ ಮತ್ತು ನಮ್ಮ ಅತ್ತಿಗೆ ಬೆಂಗಳೂರಿಂದ ಬರ್ತಾ ಇದ್ದಾರೆ. ಸೊ ಅಲ್ಲಿ ಬಂದು ಅವರು ಜಾಯಿನ್ ಆಗ್ತಾರೆ. ಓಕೆನಾ? ಸೊ ಈಗ ಎಲ್ಲೋಯ್ತು ಕ್ಯಾಮ್ರಾ? ಓಕೆ, ಈಗ ಹೊರಡದೆ ಹೋಗ್ತಾ ಇದ್ದೀವಿ. ಇನ್ನೇನು ಸದ್ಯದಲ್ಲೇ ತಿಂಡಿಗೆ ಸ್ಟಾಪ್ ಇದೆ. ಇಲ್ಲಿ ನೋಡಿ ಹಿಂದ್ಗಡೆ ನನ್ನ ಬೇಬಿ ಫುಲ್ ಸುಸ್ತಾಗಿ ಮಲ್ಕೊಂಡವಳೆ. ಅವಳ ನಾದ್ನಿ ಪೂಜೆ ಮೇಲೆ ಆಗ್ತಿಲ್ಲ, ಸುಸ್ತಾಗ್ತಿದೆ ಅಂತ ಹೇಳ್ತಾವಳೆ. ನೋಡಿ ನನ್ನ ಹೆಂಡತಿ ಸುಸ್ತು ಅಂತ ಇಳಿದ್ಲು ಕಾರಿಂದ. ವಾಂತಿ ಶುರು ಹಚ್ಕೊಂಡ್ಲಿ ಅವಳು. ಹೋಗಿದ್ದ ಕಡೆ ಎಲ್ಲ ವಾಂತಿ ಮಾಡ್ತಾಳೆ. ಹೋದ್ಸಲ ಶೃಂಗೇರಿ ಹೊರನಾಡಿಗೆ ಹೋದ್ರು ಅಲ್ಲೂ ವಾಂತಿ ಮಾಡಿದ್ಲು, ಇಲ್ಲೂ ವಾಂತಿ ಮಾಡ್ತಾವಳೆ. ಅಮ್ಮ ನೀರು ಕೊಡಮ್ಮ. ಮೇಕಪ್ ಎಲ್ಲ ಹಾಳಾಯ್ತು.
ಹೋಗಿದ ಕಡೆ ಒಂದು ವಾಂತಿ ಒಂದು ಇದ್ದೇ ಇರತ್ತೆ ಗೊತ್ತಾ ವಾಂತಿ ಮುಗಿಸ್ಕೊಂಡು ವಾಪಸ್ಸಲ್ಲ ಸೀದಾ ಮೈಸೂರಿಗೆ ಹೋಗ್ತಾ ಇದ್ದೀವಿ. ನಮ್ಮ ಪಯಣ ಮುಂದಕ್ಕೆ. ತಿಂಡಿಗೆ KR ನಗರದಲ್ಲಿ ಒಂದು ಹೋಟ್ಲಲ್ಲಿ ನಿಲ್ಲಿಸಿ ತಿಂಡಿ ತಿನ್ಕೊಂಡು ಮತ್ತೆ ಹೊರಡೋದೆ. ಇನ್ನೇನು ಹತ್ರ ಇನ್ನೊಂದು 1/4 ಗಂಟೆ ಇದೆ ಅಷ್ಟೇ. ಓಕೆ, ರೈಲ್ವೆ ಟ್ರ್ಯಾಕ್ ಇದಾಗಿದೆ, ಅಂದರೆ ಟ್ರೈನ್ ಪಾಸಿಂಗ್ ಇದೆ ಇಲ್ಲಿ. ಬೇಬೆ ಆರಾಮಾಗಿದೆಯಾ ತಾನೇ? 5 ನಿಮಿಷನಾ? ಲೇಟ್ ಆದರೆ ಊಟದ ತಿಂಡಿಗೆ ನೋಡಿ ನಂಗೆ ಗೊತ್ತಿಲ್ಲ. ಅಯ್ಯೋ, ಕಕ್ಕಿ ಅಂತ ಅವಳಿಗೆ ಒಂದು ಹೆಸರಿಟ್ಟಿದ್ದೀವಿ. ಹೋಗಿದ ಕಡೆ ಎಲ್ಲ ಕರ್ತಾ ಇರ್ತಾಳೆ. ಇನ್ನೇನು 5 ನಿಮಿಷ ತಿಂಡಿ. ನೋಡಿ ಟ್ರೈನ್ ಪಾಸ್ ಆಗ್ತಾ ಇದೆ. ಇನ್ನು ಎಷ್ಟು ಸಲ ಕಕ್ಕದಿದೆ? ಐ ಥಿಂಕ್ ಶೃಂಗೇರಿ ಹೊರನಾಡಿಗೆ ಹೋಗೋ ಟೈಮಲ್ಲಿ 3 ಸಲ ಏನೋ ಕಕ್ಕಿದ್ದೆ. ಈಗ ನೋಡೋಣ, ಈಗ ತಿಂಡಿ ಒಂದಾದರೆ ಸರಿ ಆಗತ್ತಲ್ಲ. ಓಕೆ, ಈಗ ಟ್ರೈನ್ ಪಾಸ್ ಆಯಿತು, ಈಗ ಗಾಡಿ ಹತ್ಕೊಂಡು ಹೊರಡೋದೆ. ಓಕೆ, ತಿಂಡಿಗೆ ಬಂದಿದ್ದೀವಿ. ಹಂಗೆ ನನ್ನ ಮಗಳಿಗೆ ತಿಂಡಿ ರೆಡಿ ಮಾಡ್ತಿದೆ. ನನ್ನ ಮಗಳಿಗೆ ರಾಗಿ ಸರಿ ಟೈಮ್ ಆಗಿದೆ. ತಿಂಡಿ ತಿನ್ಕೊಂಡು ಬೇಗ ಹೊರಡಬೇಕು. ಎಲ್ರಿಗೂ ಇಡ್ಲಿ ವಡೆ ಆರ್ಡ್ರ್ ಮಾಡಿದ್ದೀವಿ. ನನ್ನ ಮಗಳಿಗೆ ನಮ್ಮ ಅತ್ತೆ ತಿಂಡಿ ತಿನ್ನಿಸ್ತವ್ರೆ. ರಾಗಿ ಸರಿ ಅಲ್ಲ? ರಾಗಿ ಸರಿನಾ ರಾಗಿ ಸಿರಿನಾ? ಬರೀ ಇಡ್ಲಿ ಇಲ್ಲಿ ನಮ್ಗಳಿಗೆ. ಇವ್ನು ಉಳಿದವರಿಗೆಲ್ಲ ಬರೀ ಇಡ್ಲಿ. ನಮ್ಮಪ್ಪ 2 ಇಡ್ಲಿ ತಗೊಂಡು 4 ಕಪ್ ಸಾಂಬಾರು ತಿಂತಾರೆ. ನೋಡಿ ಇಡ್ಲಿ. ಓಕೆ, ಈಗ ತಿಂಡಿ ತಿನ್ಕೊಂಡು ಹೋಗ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ಕಾಸ್ಟ್ಲಿ ರೇಟ್, ಕಾಸ್ಟ್ಲಿ ದುನಿಯಾ. ಸೊ ಈಗ ಸೀದಾ ಫಸ್ಟು ಮೈಸೂರಿಗೆ ಎಂಟ್ರಿ ಕೊಡೋಣ. ಓಕೆ, ಮೈಸೂರಿಗೆ ಎಂಟ್ರಿ ಕೊಟ್ಟಿದ್ದೀವಿ. ಈಗ ಫಸ್ಟ್ ರೂಮ್ ಮಾಡಿದ್ದೀನಿ. ರೂಮಿಗೆ ಹೋಗಿ ನನ್ನ ಮಗಳಿಗೆ ಬಟ್ಟೆ ಚೇಂಜ್ ಮಾಡಿ ಅಲ್ಲಿಂದ ದೇವಸ್ಥಾನಕ್ಕೆ ಹೊರಡ್ತೀವಿ. ಇವಾಗ ಮೈಸೂರಲ್ಲೂ ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ. ಮೊದಲಷ್ಟು ಇರಲಿಲ್ಲ ಮೈಸೂರಲ್ಲಿ. ಅಥವಾ ಶನಿವಾರ ವೀಕೆಂಡ್ ಅಂತನೋ ಏನೋ ಗೊತ್ತಿಲ್ಲ. ಬಟ್ ಇವಾಗ ಆಲ್ಮೋಸ್ಟ್ ಈ ಟೈಮಲ್ಲಿ ಇದ್ದೇ ಅಲ್ಲ, ಸಿಕ್ಕಾಪಟ್ಟೆ. ಓಕೆ, ಬಂದ್ವಿ. ನಮ್ಮ ಅಣ್ಣನ ಹುಡುಕ್ತಾ ಇದ್ದೀವಿ. ನಮ್ಮ ಅಣ್ಣ ಎಲ್ಲೂ ಕಾಣ್ತಾ ಇಲ್ಲ. ಸೊ ಇಲ್ಲಿ ರೂಮ್ ಮಾಡಿದ್ದೀವಿ. ಈಗ ರೂಮ್ ಒಳಗೆ ಹೋಗಿ ನನ್ನ ಗೊಂಬೆಗೆ ಬಟ್ಟೆ ಚೇಂಜ್ ಮಾಡಿಸಿ ದೇವಸ್ಥಾನಕ್ಕೆ ಹೊರಡೋದೆ. ಓಕೆ, ನಮ್ಮ ಅಣ್ಣ ಅದಕ್ಕೆ ಬಂದವ್ರೆ. ಇವ್ ನೋಡಿ, ನಮ್ಮ ಅಣ್ಣ ಫುಲ್ಲು ಸ್ಲಿಮ್ಮಾಗಿ ಸಣ್ಣಾಗಿ ಕನ್ನಡಕ ಹಾಕೊಂಡು. ನಮ್ಮ ಅದಕ್ಕೆ ಓಕೆ, ಫ್ರೆಶ್ ಅಪ್ ಹಾಕಿ ರೂಮಿಗೆ ಬಂದಿದ್ದೀವಿ. 2 ರೂಮ್ ತಗೊಂಡಿದ್ದೆ. ಗಂಡು ಮಕ್ಳಿಗೆ ಒಂದು, ಹೆಣ್ಮಕ್ಳಿಗೆ ಒಂದು. ಆ್ಯಕ್ಚುಲಿ ಗಂಡು ಮಕ್ಳು ಇರೋದೇ 3 ಜನ, ಹೆಣ್ಮಕ್ಳು 5 ಜನ ಇದ್ದಾರೆ. ಓಕೆ, ಈಗ ಫಟಾಫಟ್ ಅಂತ ರೆಡಿಯಾಗಿ ದೇವಸ್ಥಾನಕ್ಕೆ ಹೊರಡೋದೆ. ಓಕೆ, ನಾವು ಹೊರಟ್ವಿ. ಇಲ್ಲಿ ನೋಡಿ ನಮ್ಮ ಗೊಂಬೆ ಹೇಗೆ ರೆಡಿಯಾಗಿದ್ದಾಳೆ. ಬಟ್ಟೆ ನೋಡಿ, ಇನ್ನು ಫೇಸಿನ ಕವರ್ ಆಗಿದೆ. ಇನ್ನೇನು ಸದ್ಯದಲ್ಲೇ ರಿವೀಲ್ ಆಗತ್ತೆ ನೋಡಿ. ಫುಲ್ಲು ರೆಡ್ ಹೆಂಗೆ ಕಾಣ್ತಾ ಇದ್ದಾಳೆ ನನ್ನ ಮಗಳು. ಕಿಟಿ ಹೊರಡೋಣ. ಎಷ್ಟು ಗಂಟೆಗೆ ಹೋಗ್ಬೇಕಂತ ಎದಳ್ಸಿದ್ ಬೆಳಗ್ಗೆ ನಿಮ್ಮನ್ನ? ನಾನು 4 ಕಾಲಕ್ಕೆ ಇಲ್ಲೇ ಕೂರ್ಸೋಣ 2 ಗಂಟೆಯಿಂದ. ಹೌದು, ಅಲ್ಲಿ 1 ಗಂಟೆ ಒಳಗೆ ಹೋಗ್ಬೇಕಲ್ವ ನಾವು. ನೋಡಿ ನನ್ನ ನಾದ್ನಿ ನೋಡಿ ಹೆಂಗೆ ರೆಡಿ ಆಗಿದ್ದಾಳೆ ನೋಡಿ. ಅದಕ್ಕೆ ಅಂತ ಹೊಸ ಸಾರ ಹಾಕ ಬಂದು ನೋಡಲಿ. ಕಣ್ಣ ಸುಂದರಿ. ಅಲ್ಲಿ ಅವಳು ಇದೆಲ್ಲಿ ಲಂಚ್ ಬ್ಯಾಗು? ಅಲ್ಲಿ ತಗೊಂಡೋಗಿಲ್ಲ, ಹಿಂದ್ಗಡೆ ಇರ್ಬೇಕು. ಲಂಚ್ ಬ್ಯಾಗ್ ಇಲ್ಚಿನಿ ಅವಳ್ದು. ಅದ್ರಲ್ಲಿ ನೀರು ತಗೊಂಡು ಮೊಜ್ಜು ಬ್ಯಾಗ್ ತಂದಿಲ್ವ ಅವಳ್ದು? ಅವಳು ಬ್ಯಾಗ್ ಐ ಚನ್ನಿ ಅತ್ತೆ ಏನು ತೋರಿಸ್ತಾವಳೆ? ಎಲ್ಲಾದ್ರೆ ಇಬ್ರು ಈಗ ಬೆಟ್ಟ ಹತ್ತುತ್ತಾ ಇದೀವಿ. ಅಂದ್ರೆ ಹತ್ತುತ್ತಾ ಇಲ್ಲ, ಗಾಡೀಲಿ ಹೋಗ್ತಾ ಇದೀವಿ. ಸೊ ಈಗ ಹೋಗಿ ದರ್ಶನ ಮುಗಿಸ್ಕೊಂಡು ಅಲ್ಲಿ ಹೊರಗಡೆ ಬಂದು ಅಲ್ಲಿ ಫೇಸ್ ರಿವೀಲ್. ಯಾವ ರೇಂಜಿಗೆ ತುಂಬ್ಕೊಂಡಿದೆ ಅಂದರೆ ಜನರು ಹೌಸ್ಫುಲ್ಲು. ಸೊ ನಾವೀಗ ಬಂದಿದ್ದೀವಿ. ಈಗ ಇಲ್ಲಿ ಹತ್ತಬೇಕು, ಸ್ವಲ್ಪ ದೂರ ಹತ್ಕೊಂಡು ಹೋಗ್ಬೇಕು. ಬೇಬಿ ಕೊನೆಗೂ ಬಂದ್ವಿ.
ಜನ ನೋಡಿ ಹೆಂಗ್ ಜನ ನೋಡಿ ಸುಸ್ತಾಗ್ತಿದೆ. ಎಷ್ಟೊತ್ತಿಗೆ ದರ್ಶನ ಆಗತ್ತೋ ಸತ್ಯವಾಗ್ಲೂ ಗೊತ್ತಿಲ್ಲ, ನೋಡೋಣ. ಜನ ಸಾಗರ, ಫುಲ್ಲು ಕ್ರೌಡ್. ಅಂದರೆ ಯಾವ ರೇಂಜಿಗೆ ಕ್ರೌಡು ಅಂದರೆ, ನಾನು ಫಸ್ಟ್ ಟೈಮ್ ಈ ರೇಂಜಿಗೆ ಕ್ರೌಡ್ ಇದ್ದಾಗ ಫಸ್ಟ್ ಟೈಮ್ ಬರ್ತಾ ಇರೋದು ನಾನು. ಸಾಕಾಗೋಗೈತೆ. ನೋಡೋಣ ಎಷ್ಟೊತ್ತಿಗೆ ದರ್ಶನ ಮುಗಿಯೋದು ಅಂತ ನೋಡೋಣ. ದೇವರಿಗೆ ಇದೆಲ್ಲ ತಗೊಂಡ್ವಿ ಪೂಜೆಗೆ. ದರ್ಶನ ಮುಗಿಸ್ಕೊಂಡು ಬಂದ್ವಿ. ಇವಾಗ ಎಲ್ರಿಗೂ ಸುಸ್ತಾಗಿದ್ದಕ್ಕೆ ಕಬ್ಬಿನ ಹಾಲು, ಹಣ್ಣುಗಳು ಎಲ್ಲ ತಿಂತಾ ಇದ್ದೀವಿ. ಫಸ್ಟು ಕಬ್ಬಿನ ಹಾಲು ಕುಡಿದು ಸ್ವಲ್ಪ ಬಾಡಿನ ಕೂಲ್ ಮಾಡ್ಕೊಂಡು ಅದಾದಮೇಲೆ ಫೇಸ್ ರಿವೀಲ್ ಮಾಡ್ತೀವಿ. ಏನಿದು ಫೇಸ್ ರಿವೀಲ್ ಮಾಡ್ತೀನಿ ಅಂತ ಹೇಳಿದವರು ಸಡನ್ನಾಗಿ ಮನೇಲಿ ಬಂದು ಕೂತಿದ್ದಾರೆ ಅಂತ ಯೋಚನೆ ಮಾಡ್ತಾಯಿದ್ದೀರಾ? ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು. ಒಂದು ಇನ್ಸಿಡೆಂಟ್ ನಡೀತು. ಅಂದರೆ ದೇವಸ್ಥಾನದಲ್ಲ, ದೇವಸ್ಥಾನದ ಒಳಗೇನೆ. ಏನು ಗೊತ್ತಾ, ಅಂದರೆ ಇದು ಒಂಥರ ಖುಷಿ ವಿಚಾರ ನನ್ನ ಕೇಳೋದಿಲ್ಲ. ಅಲ್ಲ, ಬಟ್ ಅದನ್ನು ಹೇಳೋಣ ಅಂತ. ಅಲ್ಲಿ ಏನು ನಡೀತು ಅಂತಂದರೆ ಹೇಳು, ಬಟ್ ಈ ಇದ್ರಲ್ಲಿ ಬೇಡ ಅನ್ಸುತ್ತೆ. ನೆಕ್ಸ್ಟು ಮತ್ತೆ ಯಾವ್ದಾರು ವ್ಲಾಗ್ ಮಾಡ್ತೀವಿ, ಅದರಲ್ಲಿ ಬೇಕಾದ್ರೆ ಹೇಳುವಂತೆ. ಬಟ್ ಇದು ಖುಷಿ ವಿಚಾರ. ಇದರಲ್ಲಿ ನೀನು ಮತ್ತೆ ಅದೇ ಟಾಪಿಕ್ಗೆ ಹೇಳಿದ್ರೆ ಮತ್ತೆ ಬೇಜಾರಾಗುತ್ತಲ್ವಾ? ಸೊ ಅದು ಬೇಡ ಅನ್ಸುತ್ತೆ ನನ್ನ ಪ್ರಕಾರ. ಸೊ ನಾನು ಅದಕ್ಕೇ ಕರ್ಕೊಂಡು ಕೂರಿಸಿದ್ನಿ, ನಾನು ಆ ವಿಷಯನೇ ಮಾತಾಡೋಣ ಅಂತ. ಅದೇ ಇಲ್ಲೇ ನನ್ನ ಫೇಸ್ ನೋಡೇ ನನಗೆ ಸಾಕಾಯ್ತು. ಅಲ್ಲಿ ನೋಡಿ ಎಷ್ಟು ಬೇಜಾರಾಗಿದೆಯಾ. ಆ್ಯಕ್ಚುಲಿ ನಿಜ ಹೇಳ್ಬೇಕಾದ್ರೆ ನಮ್ಮ ಬ್ಲಾಗಲ್ಲೇ ಫಸ್ಟೇ ಹೇಳಿದ್ದೀವಿ, ಇದು ನನ್ನ ಮಗಳ ಫೇಸ್ ರಿವೀಲ್ ಅಂತ. ಸೊ ಖುಷಿಯಾಗಿ ಹೇಳಿದ್ದೀವಿ, ಅಲ್ಲೆಲ್ಲ ಖುಷಿಯಾಗಿದ್ವಿ. ಸೊ ಅದೇ ಇರಲಿ, ಇದು ಬೇಡ ಅನ್ಸುತ್ತೆ ನನಗೆ ಯಾಕೋ. ಸರಿ ಬಿಡಿ. ಆಗ ಅಲ್ಲಿ ಏನು ನಡೀತು, ಏನು ಇನ್ಸಿಡೆಂಟ್ ನಡೀತು ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹೇಳ್ತೀನಿ. ಇವಾಗ ಫೇಸ್ ರಿವೀಲ್ ಬರುತ್ತೆ ನೋಡಿ. ಅದಾದ್ರೂ ಖುಷಿಯಿಂದ ಹೇಳು ಹೋಗ್ಲಿ. ಅದು ಬೇಜಾರಾಗಿ ಹೇಳಿದ್ರೆ. ಆ್ಯಕ್ಚುಲಿ ಫೇಸ್ ರಿವೀಲ್ ಎಲ್ಲ ತುಂಬ ಚೆನ್ನಾಗಾಯಿತು. ತಾಯಿ ದರ್ಶನ ಕೂಡ ತುಂಬ ಚೆನ್ನಾಗೇ ಆಯಿತು. ಓಕೆ, ಇವಾಗ ಫೇಸ್ ರಿವೀಲ್ ಬರುತ್ತೆ ನೋಡಿ. ಓಕೆ, ನೋಡಿ ಹೆಂಗೆ ಕಾಣುತ್ತೆ. ಜನ ಸಾಗರ ನೋಡಿ, ಜನ ತುಂಬೋಗಿದ್ದಾರೆ. ಈ ರೇಂಜಿಗೆ ನಾನು ಯಾವತ್ತೂ ನೋಡಿಲ್ಲ ಇಲ್ಲಿ. ದೇವ್ರ ದರ್ಶನ ಮಾಡ್ಕೊಂಡು ಕೊನೆಗೂ ಫೇಸ್ ರಿವೀಲ್ ಮಾಡೋ ಟೈಮ್ ಬಂದೇ ಬಿಡ್ತು. ಕ್ಯೂಟಿ, ವಿತ್ ಯುವರ್ ಪರ್ಮಿಷನ್ ಫೇಸ್ ರಿವೀಲ್ ಮಾಡ್ತೀವಿ. ಬೇಬಿ ಮಾಡೋಣ. ಓಕೆ, ಟೈಮ್ ವೇಸ್ಟ್ ಮಾಡೋದು ಬೇಡ. ಓಕೆ, ಹತ್ತಿರ ಬನ್ನಿ. ಓಕೆ, ನಿಮ್ಗಳಿಗೋಸ್ಕರ, ನೀವು ಇಷ್ಟು ದಿನ ಕೇಳಿದಕ್ಕೋಸ್ಕರ ಇವಾಗ ಫೇಸ್ ರಿವೀಲ್ ಮಾಡ್ತಾ ಇದ್ವಿ. ಬೇಬಿ ಮಾಡೋಣ. ರೆಡಿ? 5 4 3 2 1 ಫೇಸ್ ರಿವೀಲ್. ಇಟಿ ಅಲ್ಲಡಿಗ ಯಾರದು? ಓಕೆ, ಕೊನೆಗೂ ಫೇಸ್ ರಿವೀಲ್ ಆಯಿತು. ನನ್ನ ಮಗಳು ಹೇಗಿದ್ದಾಳೆ? ನಿಮ್ಮ ಆಶೀರ್ವಾದ ನನ್ನ ಮಗಳ ಮೇಲೆ ಇರಬೇಕು. ನೀಟಾಗಿ ನೋಡಿ, ನಮಗಿಂತ ಜಾಸ್ತಿ ನನ್ನ ಮಗಳ ಮೇಲೆ ಆಶೀರ್ವಾದ ಮಾಡಿ. ನೋಡಿ ಹಾಯ್ ಅಂತಿದ್ದಾಳೆ ಆಗಲೇ. ಇಟಿ ಓಕೆ, ಕೊನೆಗೂ ಫೇಸ್ ರಿವೀಲ್ ಆಯಿತು. ಒಂದು ಸೆಲ್ಫಿ ತಗೊಳ್ಳೋಣ. ಇಟಿ ಒಂದು ಸ್ಮೈಲ್ ಮಾಡು. ಯಾರಿದು? ಅಯ್ಯೋ ನಾಚ್ಕೊಂತಾಳೆ. ಅಯ್ಯೋ ಮಗಕ್ಕೆ ಹೊಡಿತಾ ಇರ್ತಾಳೆ. ಕ್ಯೂಟಿ ಎಲ್ಲೋಡು, ಹಾಯ್ ಮಾಡಿ. ಅವಳು ಕಾಣ್ಬೇಕಲ್ಲ. ಕ್ಯೂಟಿ ಹೆಂಗ್ ತಿಂತಾಳು ನೋಡು. ಕ್ಯೂಟಿ ಮುದ್ದು. ಓಕೆ, ಇಲ್ಲಿ ನೋಡಿ, ಮಹಿಷಾಸುರ ಇಲ್ಲಿಗೆ ಬಂದಿದ್ದೇವೆ. ಎಲ್ಲಿ ನನ್ನ ಮಗಳನ್ನ ಫುಲ್ ಕವರ್ ಮಾಡ್ಕೊಂಡವ್ರೆ. ಯಾಕೆಂದರೆ ಯಾವ ರೇಂಜಿಗೆ ಬಿಸಿಲು ಇದೆ ಅಂದರೆ ಸಾಕಾಗೋಯ್ತು. ನಮ್ಮ ಹಾಸನದಲ್ಲೇ ಬಿಸಿಲು ಅಂದ್ಕೊಂಡ್ರೆ ಇಲ್ಲಂತೂ ಡಬಲ್ ಅಲ್ಲ, ತ್ರಿಬಲ್ ಅಲ್ಲ, ಹೆವಿ ಬಿಸಿಲಿದೆ. ಸೊ ಮುಗೀತು. ಏನಂದ್ರೆ ಇನ್ನೊಂದ್ಸಲ ಹೇಳಿ. ನನ್ನ ಹೆಂಡತಿ ಸಣ್ಣ ಆಗಿದ್ದಾರಂತೆ. ಯಾವ ಕಡೆಯಿಂದ ಸಣ್ಣ ಆಗಿದ್ದಾಳು ಅವಳು? ಎಲ್ಲ ಕಡೆಯಿಂದನೂ ಸಣ್ಣ ಆಗಿದಾರ. ಎಲ್ಲ ಮಂಡ್ಯದವರು, ಮಂಡ್ಯದ ಐಕ್ಳು ಸಿಕ್ಕವ್ರೆ. ಎಲ್ಲ ನಮ್ಮ ವೀಡಿಯೋಸ್ಗಳು ನೋಡ್ತಾರಂತೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಓಕೆ, ಊಟಕ್ಕೆ ಬಂದಿದ್ದೀವಿ. ಕ್ಯೂಟಿ ನಿನ್ನ ಬಟ್ಟೆ ತೋರಿಸು. ಆ್ಯಕ್ಚುಲಿ ಕೇಳ್ತಾರೆ, ಇಲ್ಲಾಂದರೆ ನಿಮ್ಮ ಬಟ್ಟೆ ಸರಿಯಾಗಿ ತೋರಿಸಿಲ್ಲ ಅಂತ. ಬೇಬಿ ನಿಲ್ಲಿಸು. ಬೇಬಿ ಕ್ಯೂಟಿನ ನಿಲ್ಲಿಸು ನೋಡೋಣ. ಆ್ಯಕ್ಚುಲಿ ಜಾಕೆಟ್ ಇತ್ತು, ಜಾಕೆಟ್ನ ತೆಗೆದ್ವಿ. ತುಂಬ ಸೆಕೆ ಆಯ್ತಂತ. ಇಲ್ಲಿ ನೋಡಿ ಹೆಂಗೆ ಕಾಣ್ತಾಳೆ. ಯಾರದು? ನೋಡಿ ಬಳೆ ನೋಡಿ, ಬಳೆ ನೋಡಿ, ಪೋಸ್ ಕೊಡ್ತಾ ಇದ್ದಾಳೆ. ನೋಡಿ ಹೆಂಗಿದೆ ವರ್ಕ್ಸ್ ಎಲ್ಲ ಹೆಂಗೆ ಮಾಡಿಸಿದ್ದೀವಿ. ಆ್ಯಕ್ಚುಲಿ ಇದು ರೆಡಿಮೇಡ್ ಅಲ್ಲ, ಕ್ಲಾತ್. ಕ್ಯೂಟಿ
ಹಾಯ್ ಏನು ಇದಾ ಗಲಗಲ ಅನ್ನೋ ಬಳೆ ತರ್ಸೋಕಿಟ್ಟಿ ಓಕೆ ಸಿಕ್ಕಾಪಟ್ಟೆ ಹೊಟ್ಟೆ ಹಸುವಾಗಿದೆ ಫಸ್ಟ್ ಏನಾರು ಒಂದು ಆರ್ಡ್ರ್ ಮಾಡ್ತೀನಿ. ಆರ್ಡ್ರ್ ಮಾಡಿದ್ದೀನಿ ರೋಟಿ, ಕಡಾಯಿ ಪನ್ನೀರು, ಅದು ಬಿಟ್ಟರೆ ಗೋಬಿ ಮಂಚೂರಿ ಆ ಥರ ಎಲ್ಲ ಆರ್ಡ್ರ್ ಮಾಡಿದ್ದೀನಿ. ಇನ್ನೇನು ಬರುತ್ತೆ ಐಟಮ್. ಓಕೆ, ಹಾಗೆ ಎಲ್ಲರೂ ಸೇರ್ಕೊಂಡಿದ್ದಾರೆ ಇಲ್ಲಿ ನೋಡಿ, ಎಲ್ಲರೂ ಇದ್ದಾರೆ ಇಲ್ಲಿ. ಕ್ಯೂಟಿ, ಯಾರು ಕ್ಯೂಟಿ ನೀನು? ಅಯ್ಯೋ ಮುದ್ದುಕಂದ, ಹಾಯ್ ಮಾಡು, ಸೆಕೆಂಡ್ ಕೊಡು ನನಗೆ ಪಪ್ಪಂಗೆ. ಸೆಕೆಂಡ್ ಹೊಡಿಯಲ್ವಾ? ಅಯ್ಯೋ ಕ್ಯೂಟಿ, ಗೋಬಿ ಮಂಚೂರಿ ಬಂತು. ನಾನು ಕ್ಯೂಟಿ ಕೂಗ್ತಾವಳು ಮೂಲೆಯಲ್ಲಿ ಕೂತ್ಕೊಂಡು. ಏನು ಕ್ಯೂಟಿ ಏನು ಮಾಡ್ತಿದ್ಯಾ ಅಲ್ಲಿ? ಇಲ್ಲಿ ನೋಡಿ ಬೈತಲೆ ತೆಗ್ದು ಬೇಬಿ, ಬೈತಲೆ ಕ್ರಾಪ್ ಮಾಡೆ ಪಾಪ. ಕ್ಯೂಟಿ ನೋಡಿ, ರೋಟಿ, ಕಡಾಯಿ ಪನ್ನೀರು, ವೆಜ್ ಫ್ರೈಡ್ ರೈಸ್. ಹೊಟ್ಟೆ ಹಸು ಆಗಿದ್ದಕ್ಕೂ ನನ್ನ ಕೂದಲು ಕೆದರಿದ್ದಕ್ಕೂ ಚಚ್ಚು ಬಿಸಾಕದೆ. ಈಗ ಊಟ ಮುಗಿಸ್ಕೊಂಡು ಹೊರಟ್ವಿ. ಸಾಕಾಗೋಯ್ತು ಊಟ. ಅನ್ಕೊಂಡಂಗೇನು ಚೆನ್ನಾಗಿರಲಿಲ್ಲ, ಅದಕ್ಕೆ ಹೋಟ್ಲ್ ಹೆಸರು ತೋರಿಸಿಲ್ಲ, ಬೇಡ ಸುಮ್ಮನೆ ಯಾಕೆ ಅಂತ. ಸೊ ಈಗ ಹೊರಟ್ವಿ ನಾವು. ಓಕೆ, ಫೇಸ್ ರಿವೀಲ್ ಆಯಿತು. ನನ್ನ ಮಗಳು ಹೇಗಿದ್ದಾಳೆ ಕಮೆಂಟ್ ಹಾಕಿ. ಯಾರ ಥರ ಇದ್ದಾರೆ? ನನ್ನ ಥರನೇ ತಾನೇ ಇರೋದು. ಬಿಡಪ್ಪ, ನನಗೆ ಕೇಳಲ್ಲ, ಎಲ್ರು ಇವನ್ ಥರ ಅಂತಾನೆ ಹೇಳುತ್ತೆ. ಸೊ ಅವನ ಥರನೇ ಇರ್ತಾರೆ. ಬೇಬಿ ಹೆಂಗೆ ಅನ್ನಿಸ್ತು ಕೊನೆಗೂ ನನ್ನ ಮಗಳು ಫೇಸ್ ರಿವೀಲ್ ಆಯಿತು? ಖುಷಿ ಆಗ್ತಿದೆ. ಏನಕ್ಕಂದ್ರೆ ಪ್ರತಿಯೊಂದು ಬ್ಲಾಗ್ ಮಾಡಬೇಕಾದ್ರೆ, ವೀಡಿಯೋಸ್ ಮಾಡಬೇಕಾದ್ರೆ ಆ್ಯಕ್ಚುಲಿ ನಿಜ ಹೇಳ್ತೀವಿ, ನಿಮಗೆ ಹೆಂಗೆ ನನ್ನ ಮಗಳು ಮುಖನ ಈ ಥರ ಫೇಸ್ ಕವರ್ ಮಾಡೋದು ನೋಡೋಕ್ಕೆ ಎಷ್ಟು ಅಂದರೆ ಸಿಟ್ಟು ಬರೋದು, ಇರಿಟೇಟ್ ಆಗೋದವ್ರಿಗೆಲ್ಲ ಇರಿಟೇಟ್ ಆಗುತ್ತೆ. ಅದಕ್ಕಿಂತ ಜಾಸ್ತಿ ಇರಿಟೇಟ್ ಆ್ಯಕ್ಚುಲಿ ಇವನಿಗೆ ಆಗ್ತಿತ್ತು. ಏನಕ್ಕೆ ಫೇಸ್ ಕವರ್ ಮಾಡೋದಿದೆಯಲ್ಲ ಒಂದು ವೀಡಿಯೋದಲ್ಲಿ ಸಖತ್ ಕಷ್ಟ. ಮೂವ್ ಮಾಡಿದಾಗೆಲ್ಲ ಮಾಡಬೇಕಿತ್ತು. ಅದಕ್ಕೆ ನಾವು ವ್ಲಾಗಲ್ಲಂತೂ ಅವಳನ್ನ ಹಾಕೊಳ್ಳೋದೇ ಇಲ್ಲ. ವ್ಲಾಗಲ್ಲಂತೂ ಬಿಟ್ಟಿದ್ದೀವಿ, ಅವಳನ್ನ ಎಡಿಟ್ ಮಾಡೋಕ್ಕಾಗಲ್ಲ ಅಂತ. ರೀಲ್ಸಲ್ಲೆಲ್ಲ ಒಂದು ಅಪರೂಪಕ್ಕೆಲ್ಲ ಹಾಕಂತಿದ್ವಿ. ಇನ್ನು ಖುಷಿಯಾಗಿ ಆರಾಮಾಗಿ ನನ್ನ ಮಗನ ತೋರಿಸ್ಬೋದು. ಕ್ಯೂಟಿಂಗ್ ಕರ್ಕೊ ಬರ್ತೀನಿ ಮಾತಾಡ್ತಾರೆ. ನನ್ನ ಇದರಲ್ಲಂತೂ ಇನ್ನು ಖುಷಿಯಾಗಿ ಆರಾಮಾಗಿರ್ಬೋದು, ನನ್ನ ಮಗಳನ್ನ ತೋರಿಸ್ಕೊಂಡಿರ್ಬೋದು. ಸೊ ಇನ್ನು ಯಾರು ಏನೂ ಕೇಳೋಂಗಿಲ್ಲ, ಫೇಸ್ ರಿವೀಲ್ ಮಾಡಿ ಅಂತ ಯಾರು ಕೇಳೋಂಗಿಲ್ಲ. ನಮ್ಮ ಮನೇಲೂ ಅಂದರೆ ಅವ್ರು ಫಸ್ಟ್ ಹೇಳಿದರು ಅಂತ, ಏನಂತ ಅಂತಂದರೆ ಆಮೇಲೆ ಮಾಡೋಣ ಅಂತ. ಇವಾಗ ಅವರು ಕಾಯ್ತಾ ಇದ್ದಾರೆ, ಬೇಗ ಮಾಡಿಬಿಡೋಣ, ಖುಷಿಯಾಗುತ್ತೆ ಎಲ್ರಿಗೂ ನೋಡೋಕ್ಕೆ ಅಂತ ಹೇಳ್ಬಿಟ್ಟು ಅವರು ಕಾಯ್ದೆ ಬಂದು ಸಕ್ಕತ್ ಆಟ ಆಡ್ತಾಳೆ ಮಾತ್ರ. ಆ್ಯಕ್ಟಿವ್, ಭಾಳ ಆ್ಯಕ್ಟಿವ್ ಇದ್ದಾಳೆ. ನೆಕ್ಸ್ಟ್ ವ್ಲಾಗ್ ಇವಳು ಸ್ಟಾರ್ಟ್ ಮಾಡ್ತಾಳೆ, ಅವ್ರ ಅಪ್ಪನ ಬಿಟ್ಟರೆ ಇವಳು ಸ್ಟಾರ್ಟ್ ಮಾಡ್ತಾಳೆ. ಇದು ಸಿಪ್ಪೆ ಕೊಟ್ಟಿದ್ದೆ, ಬಾಳೆಹಣ್ಣು ಸಿಪ್ಪೆ. ಏನು ಬರ್ತೀಯ, ವಿಡಿಯೋ ಮಾಡ್ತೀಯ ನೀನು? ಹಲೋ ತೋರಿಸ್ತಿದ್ಯಾ? ಹಲೋ ಅನ್ನು ಬಂಗಾರ. ಕಿಟಿ ಹಾಯ್ ಅನ್ನು. ಸಾಕು ಬಿಡು ಪಾಪ, ಅವಳನ್ನ ಎಲ್ಲರದ್ದು ಕರ್ಕೊಂಡೋಗಿ ಝೂಮ್ ಮಾಡ್ತಾನೆ. ತಗೋ. ಓಕೆ ಕಿಟಿ ಹಾಯ್. ಸಾಕು, ನೀನು ಇಷ್ಟು ಹೇಳಿದ್ರೆ ಸಾಕು ಬಿಡು. ಓಕೆ, ಅದೇ. ಸೊ ನೋಡಿದ್ರಲ್ಲ ನನ್ನ ಮಗಳು ಕ್ಯೂಟಿ. ಹೌದು ಕಣಪ್ಪ, ಹೇಳ್ತಾರೆ ಅದೇ ಗಂಡು ಮಕ್ಕಳು ಆದರೆ ಜಾಸ್ತಿ ಅಮ್ಮನ ಪ್ರೀತಿ ಮಾಡ್ತಾವಂತೆ, ಹೆಣ್ಮಕ್ಳು ಆದರೆ ಜಾಸ್ತಿ ಅಪ್ಪನ ಪ್ರೀತಿ ಮಾಡ್ತಾವಂತೆ. ಏನೋ ಗೊತ್ತಿಲ್ಲ, ಬಟ್ ಹೆಣ್ಮಕ್ಳನ್ನ ಅಪ್ಪಂದಿರೇ ಜಾಸ್ತಿ ಪ್ರೀತಿ ಮಾಡ್ತಾರೆ. ಅದಂತೂ ನಿಜ. ನೋಡಿ ಇಲ್ಲಿ ನೋಡಿ, ನಿಂಗೆ ಕೊಡೋಕ್ಕಾಗಲ್ಲ ಬಿಡು ಇದರಲ್ಲಿ ವಿಡಿಯೋದಲ್ಲಿ. ಅಯ್ಯೋ ಬರೋಲ್ಲ ಕೊಡು. ಆಯ್ತಾ ಕಿಟಿ? ಓಕೆ, ಸೊ ನೋಡಿದ್ರಲ್ಲ, ಇದು ವ್ಲಾಗ್ ಅಂದರೆ ಫೇಸ್ ರಿವೀಲ್ ವ್ಲಾಗ್ ಆಗಿತ್ತು. ಕೊನೆಗೂ ಫೇಸ್ ರಿವೀಲ್ ಆಯಿತು. ಇನ್ನು ಟೆನ್ಷನ್ ಇಲ್ಲ. ಸೊ ಫೇಸ್ ರಿವೀಲ್ ಮಾಡಿದ್ವಿ, ಇನ್ನೂ ಜಾಸ್ತಿ ಸಪೋರ್ಟ್ ಮಾಡಿ. ಆ್ಯಕ್ಚುಲಿ ನಾನು ವಿಡಿಯೋ ಸ್ಟಾರ್ಟಿಂಗಲ್ಲಿ ಕೇಳಿದ್ದೀನೋ ಇಲ್ವೋ ಸತ್ಯವಾಗ್ಲೂ ನೆನಪಿಲ್ಲ. ಇಟ್ಕೊ ಇಲ್ಲಿ, ಕೈ ಮುಗಿದು ನಿಮ್ಮನ್ನು ಕ್ಷಮೆ ಕೇಳ್ತೀನಿ. ನಿಮ್ಮನ್ನು ಇಷ್ಟು ತಿಂಗಳು ಸತಾಯಿಸಿದ್ದಕ್ಕೆ, ಫೇಸ್ ರಿವೀಲ್ ಮಾಡದೇ ಇರೋದಕ್ಕೆ, ಗೋಳ ಇಕ್ಕೊಂಡಿದ್ದಕ್ಕೆ ಬೈದಿದ್ದೀರ, ಸಿಕ್ಕಾಪಟ್ಟೆ ಬೈದಿದ್ದೀರ. ಏನು ಸುಮ್ಮನೆ ಅಂತ ಕೂತಿರ್ಲಿಲ್ಲ ನೀವುಗಳು. ಬೈದಿರೋದು ನಾವು ಎಷ್ಟು ನೋಡಿ ನಗಾಡಿದ್ದೀವಿ ನೀವುಗಳು. ಸೊ ದಯವಿಟ್ಟು ಕ್ಷಮಿಸಿ.
ಓಕೆ, ನಿಮ್ಮ ಸಪೋರ್ಟು ಪ್ರೋತ್ಸಾಹ ನಮ್ಮ ಮೇಲೆ ಇನ್ನೂ ಜಾಸ್ತಿ ಇರಲಿ. ಆಶೀರ್ವಾದ ಮಾಡಿ, ನಮ್ಮ ಮಗಳಿಗೆ ಆಶೀರ್ವಾದ ಮಾಡಿ, ಓಕೆ ಕ್ಯೂಟಿಗೆ ಆಶೀರ್ವಾದ ಮಾಡಿ. ಓಕೆ, ಹೇಳಾ? ಮುಗಿಸು. ಓಕೆ, ಇದೇ ನಾನು ಹೇಳ್ತೀನಿ, ನಿನ್ನ ಸಾಕು. ನೀನು ಹೇಳ್ತೀಯಾ? ಹಲೋ ಅನ್ನು ಹಲೋ ಪಪ್ಪಾನು ಕ್ಯೂಟಿ ಪಪ್ಪ ಬೇಡ. ಓಕೆ, ಇದೇ ಥರ ನಮ್ಮ ವ್ಲಾಗ್ಸ್ನ ನೋಡ್ತಾ ಇರಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯೋಕೆ ಹೋಗ್ಬಿಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಟಾಟಾ, ಬಾಯ್ ಬಾಯ್ ಹೀರೋಸ್, ಬಾಯ್ ಕ್ಯೂಟಿ ಬಾಯ್ ಅನ್ನು ಅವಳೆಲ್ಲ ಹೇಳಲ್ಲ. Bye. ಬಾಯ್.